ಹಾಯ್ ನಮಸ್ಕಾರ ಎಲ್ರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ಬೆಳಗ್ಗೆ ಪೂಜೆ ಎಲ್ಲ ಮುಗಿಸಿ ತಿಂಡಿಗೆ ರೆಡಿ ಆಗ್ತಾ ಇದ್ದಾರೆ ನಮ್ಮ ಡ್ಯಾಡಿ. ನಾವು ತಿಂಡಿಗೆ ಹೋಗ್ತಾ ಇದ್ದೀವಿ ಇವಾಗ. ಇವತ್ತು ಮಾಡಿದ್ದಾರೆ ತಿಂಡಿಗೆ ಚಿತ್ರಾನ್ನ, 2 ಡಿಫ್ರೆಂಟ್ ಚಿತ್ರಾನ್ನ. ಒಂದು ನನಗೆ ಸಪ್ರೇಟು, ಒಂದು ಅವರಿಗೆಲ್ಲ. ಏನಮ್ಮ, ನನಗೆ ಲೆಮನ್ ಹಾಕಿದ್ಯಾ ಹಾಕಿಲ್ವಾ? ಹಾಕಿಲ್ವಾ? ಮತ್ತೆ ಏನು ಹಾಕಿದ್ಯಾ ಚಿತ್ರಾನ್ನಕ್ಕೆ? ಗೊಜ್ಜು ಅದೇ ಕಟ್ಟೆತ್ ಮಾತಾಡು. ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಹಾಕಿ ನಿಂಬೆಹಣ್ಣು ಹಾಕಿಲ್ಲ, ಕಡಲೆ ಬೀಜ ಹಾಕಿಲ್ಲ. ಕಡಲೆ ಬೀಜ ಹಾಕಿಲ್ಲ ಅದು ಪರವಾಗಿಲ್ಲ, ಬಟ್ ನೀನು ನಿಂಬೆಹಣ್ಣೆ ಹಾಕಿಲ್ಲ ಟೇಸ್ಟ್ ಇರುತ್ತೆ. ಹುಳಿ ತಿನ್ನಂಗಿಲ್ಲ, ಅದು ಗೊತ್ತು. ಚಿತ್ರಾನ್ನ ಬಿಟ್ಟು ಬೇರೆ ಏನಾದ್ರು ಮಾಡಿಕೊಡ್ಬೇಕಿತ್ತು ನನಗೆ. ಚೆನ್ನಾಗಿತ್ತು. ಸೊ ಇದು ನಮ್ಮದು ಚಿತ್ರಾನ್ನ ಅಲ್ಲ, ಫ್ರೈಡ್ ರೈಸ್ ಅಂತ ಹೇಳ್ಬೋದು ಅಷ್ಟೇ. ಅನ್ನ ಹಾಕಿ ಹುರಿದಿದ್ದಾರೆ, ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲನೂ ಹಾಕಿ. ಆಯಿತಾ, ಮುಗೀತಾ ನಿಮ್ಮದು? ಗುಡ್ ಮಾರ್ನಿಂಗ್. ನಾವು ಅತ್ತೆ ಇಷ್ಟೊತ್ತು ಕುತ್ಕೊಂಡು ಸೊಪ್ಪು ಸೋಸ್ತಾಯಿದ್ರು. ಬೆಳಗ್ಗೆ ನಮ್ಮಮ್ಮ ಸೊಪ್ಪು ತೊಗೊಂಡಿದ್ರು. ಪಾಪುದು ಸ್ನಾನ ಆಯ್ತು ಇವತ್ತು, ತಲೆ ಸ್ನಾನ. ವ್ಯಾಕ್ಸಿನೇಷನ್ ಆದಮೇಲೆ ಇವತ್ತೇ ಸ್ನಾನ ಮಾಡಿಸಿದ್ರು, 3 ಡೇಸ್ ಬಿಟ್ಟು. ಸೊ ಚೆನ್ನಾಗಿ ಮಲ್ಕೊಂಡು ನಿದ್ದೆ ಹೊಡಿತಾ ಇದ್ದಾನೆ. ನಾವು ಇವಾಗ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಮನೆ ಈ ಟಿ ವಿನ ಯಾರೂ ಕೂತ್ಕೊಂಡು ನೋಡಲ್ಲ, ಆದ್ರೂ ಟಿ ವಿ ಹಾಕ್ಕೊಂಡು ಹಿಂಗೆ ಓಡಿಸೋದು ಮಾತ್ರ ಬಿಡಲ್ಲ. ಅವ್ರು ಪಾಡೋದು ಓಡ್ತಾ ಇರಬೇಕು. ರೆಡಿನಾ? ನಮ್ಮ ಅಕ್ಕ ನನಗೋಸ್ಕರ ಏನಿದೆ ಬಟರ್ ಫ್ರೂಟ್ ಮಿಲ್ಕ್ ಶೇಕ್ ಅಂತ ಅನ್ಕೊಂತೀನಿ, ನನಗೂ ಗೊತ್ತಿಲ್ಲ. ಒಟ್ನಲ್ಲಿ ಬಟರ್ ಫ್ರೂಟ್ದೇ ಇದೆ ಐಟಮ್. ಏನಕ್ಕೆ ಇದು ಬಟರ್ ಫ್ರೂಟ್ ಮಿಲ್ಕ್ ಶೇಕಾ? ಚೆನ್ನಾಯ್ತಾ ನೋಡು, ಬೆಲ್ಲ ಹಾಕಿರೋದು ತಣ್ಣೀರು ಹಾಕಿಲ್ವಕ್ಕೆ? ಬಿಸಿನೀರು ತಣ್ಣಗಾಗಿದ್ವಲ್ಲ, ಸಪ್ಪೆ ಚೆನ್ನಾಗೈತೆ. ಎಷ್ಟೇ ಹಾಕಿದ್ರು ಸಪ್ಪೆನೆ ಸಾಕು. 2.5 ಚಮಚ ಬೆಲ್ಲ ಹಾಕಿದ್ರು ಸಾಕೊಂದರೆ ಸಾಕದಾಯ್ತು ಬಟರ್ ಫ್ರೂಟ್ ಮಿಲ್ಕ್ ಶೇಕು. ನಾನು ಬಟರ್ ಫ್ರೂಟ್ ತಿಂದೇ ಇಲ್ಲ. ಯಾವಾಗಲೂ ಒಂದ್ಸರಿ ನನ್ನ ಫ್ರೆಂಡ್ ಬಾಗೆ ಇದ್ದಾರಲ್ಲ ವಿರಾಜ್, ಅವ್ರ ಮನೆ ಕೊಟ್ಟಿದ್ರು. ನಾವು ಅಲ್ಲಿ ಇದ್ದಾಗ, ಸಿಂಗಾಪುರ್ ಲೇಔಟಲ್ಲಿ ಇದ್ದಾಗ, ಸುಮಾರು ಒಂದು 4-5 ಹಣ್ಣು ಕೊಟ್ಟಿದ್ರು. ಅದನ್ನ ಸ್ಮ್ಯಾಶ್ ಮಾಡಿ ಅದಕ್ಕೆ ಶುಗರ್ ಎಲ್ಲ ಹಾಕಿ ಫ್ರಿಡ್ಜಲ್ಲೆಲ್ಲ ಇಟ್ಟು ನೆಕ್ಸ್ಟ್ ತಿನ್ನೋಕೋರೆ ಫುಲ್ಲು ಕಹಿ ಕಹಿ ಇತ್ತು. ಅದೇ ಫಸ್ಟು, ಅದೇ ಲಾಸ್ಟು ನಾನು ಟ್ರೈ ಮಾಡಿದ್ದು. ಅದಾದಮೇಲೆ ನಾನಾಗಲಿ ಮನು ಆಗಲಿ ಟ್ರೈ ಮಾಡೋಕ್ಕೆ ಹೋಗಿರಲಿಲ್ಲ ಬಟರ್ ಫ್ರೂಟ್ನ. ಇವತ್ತು ಅದಕ್ಕೆ ನಮ್ಮ ಅಕ್ಕ ಅಲ್ಲೇ 1 ವೀಕಿಂದ ಹೇಳ್ತಾಯಿದ್ರು, ಮಾಡ್ಕೊಡ್ತೀನಿ ಕಣೆ, ಮಾಡ್ಕೊಡ್ತೀನಿ. ನಾನು ಬೇಡ ನಂಗೆ ಇಷ್ಟ ಆಗಲ್ಲ ಅಂತ ಇದೆ. ಇವತ್ತು ಇಲ್ಲ, ನೀನು ಕುಡಿಲೇಬೇಕು, ಟೇಸ್ಟ್ ಮಾಡು, ಚೆನ್ನಾಗಿರತ್ತೆ ಅಂತ ಮಾಡಿಕೊಟ್ಟವ್ರೆ. ಚೆನ್ನಾಗಿದೆ. ನಮ್ಮ ಅಪ್ಪ ಮೈಸೂರಿಗೆ ಹೋಗಿದ್ರಲ್ಲ, ಅಲ್ಲಿ ತಂದಿದ್ರು ಬಟರ್ ಫ್ರೂಟು. ನಮ್ಮ ಅಕ್ಕ ಜಾಸ್ತಿ ತಿಂತಾರೆ ಇದನ್ನು, ಬಟರ್ ಫ್ರೂಟ್. ಅವ್ರ ಹೆಲ್ತ್ ಕಂಡೀಷನ್ಗೆ ಒಳ್ಳೆಯದು ಅಂತ ಡಾಕ್ಟ್ರ್ ಹೇಳಿರೋದು. ಇವತ್ತು ಚೆನ್ನಾಗಿ ಮಲ್ಕೊಂಡು ರೆಸ್ಟ್ ಮಾಡೋಣ ಅಂತ ಮಲ್ಕೊಂಡ್ರೆ ಅದು ಇದು ಏನೇನೋ ಡಿಸ್ಟರ್ಬೆನ್ಸ್ ಇದ್ದೇ ಇತ್ತು. ನಿದ್ದೆನೇ ಮಾಡೋಕ್ಕಾಗಲಿಲ್ಲ. ಸಾಲದಕ್ಕೆ ಎಷ್ಟು ಸೆಕೆ ಅಂತೀರ ಒಳಗಡೆ. ಹೊರಗಡೆ ನೋಡಿದ್ರೆ ಕ್ಲೈಮೇಟ್ ಬೆಳಗ್ಗೆಯಿಂದ ಮಳೆ ಜಿಡಿ ಹಿಡ್ಕೊಂಡಿದೆ ಇವತ್ತು ನಮ್ಮ ಊರಲ್ಲಿ. ಅದಕ್ಕೆ ನಮ್ಮ ಅಕ್ಕ ಅಂತವ್ರು ಮೇನ್ ಡೋರ್ ತೆಗಿ, ಸೆಕೆ ಆಗ್ತಿದೆ. ಆಕೆ ಏನು ಕರ್ದ ಪಾಪುನ ಮಾತಾಡಿಸ್ತಾ ಇರೋದಾ? ಪಾಪುನ ಮಾತಾಡಿಸ್ತಾವ್ರೆ ನಮ್ಮ ಅಕ್ಕ, ಕರೆದಂಗಾಯ್ತು. ಕ್ಲೈಮೇಟ್ ನೋಡಿ ಹೆಂಗೆ ತಣ್ಣಗಿದೆ. ನಮ್ಮ ಅಮ್ಮ ಇಲ್ಲ, ತೋಟದ ಹತ್ರ ಹೋಗಿದ್ದಾರೆ. ನಮ್ಮ ಅಮ್ಮನ ಮತ್ತೆ ಕಾಯಿ ಮೊಟ್ಟೆ ತರೋದಕ್ಕೆ, ನೀರೊಲೆಗೆ ಹಾಕೋದಕ್ಕೆ. ನಾವು ಸೋಲಾರ್ ನೀರೆಲ್ಲ ಸ್ನಾನ ಮಾಡಿಸಲ್ಲ ನಮ್ಮ ಅಮ್ಮ ನನಗೆ ಪಾಪುಗೆ. ಇದು ಏನದು ಸೌದೆ ಹಾಕಿ ನೀರು ಕಾಯಿಸ್ತೀವಲ್ಲ, ನೀರೊಲೆ ಅಂತ ಹೇಳ್ತೀವಿ ನಾವು, ಅಂಡೆ ಒಲೆ ಅಂತ ಹೇಳ್ತೀವಿ. ಅದರಲ್ಲಿ ನಮಗೆ ನೀರು ಕಾಯಿಸಿ ಸ್ನಾನ ಮಾಡಿಸೋದು. ಕಾಯಿ ಮೊಟ್ಟೆ ಖಾಲಿಯಾಗಿತ್ತು, ಅದಕ್ಕೇ ಈ ತೋಟದಲ್ಲಿ ಬಿದ್ದಿರ್ತದಲ್ಲ ಕಾಯಿಗಳು, ಹಂಗೆ ಬಿದ್ದು ಅಲ್ಲೇ ಡ್ರೈ ಆಗಿರ್ತಾವಲ್ಲ, ಅದನ್ನೆಲ್ಲ ಎತ್ತಿ ಒಂದು ಕಡೆ ಹಾಕಿ ಬಂದರೆ ಆಮೇಲೆ ನಮ್ಮ ಅಪ್ಪ ಹೋಗಿ ಅವನ್ನೆಲ್ಲ ಆಟೋಗೆ ಹಾಕಿಸ್ಕೊಂಡು ಬರ್ತಾರೆ. ಅದಕ್ಕೆ ಹೋಗಿದ್ದಾರೆ ನಾವು ಅಮ್ಮನ. ಮತ್ತೇನು ಕ್ಲೈಮೇಟ್ ಚೆನ್ನಾಗಿದೆ, ವಾಕ್ ಆಗುತ್ತೆ, ಎಕ್ಸಸೈಸ್ ಆಗುತ್ತೆ, ಮಾಡ್ಬಿಟ್ಟು ಬರ್ತೀವಿ ಅಂತ. ಇನ್ನೂ ಗಾಳಿ ಬಿಸ್ತಾ ಇದೆ. ಚೂರು ಗಾಳಿ ಯಾವ ತಗೊಂಡು ಒಳಗಡೆ ಹೋಗ್ಬಿಡ್ತೀನಿ. ಇನ್ನು ನಮ್ಮಮ್ಮ ವಿಡಿಯೋದಲ್ಲಿ ನೋಡಿದ್ರು ಅರ್ಧ ಗಂಟೆ ಬೈತಾರೆ, ಇದೇ ಕೆಲಸ ನೀನು ಮಾಡೋದು ಅಂತ. ಈ ಥಂಡಿ ಆ್ಯಕ್ಚುಲಿ ಒಳ್ಳೆಯದಲ್ಲ ಪಾಪುಗೆ. ಈ ಟೈಮಲ್ಲಿ ನನಗೆ ಏನಾದ್ರೂ ಸ್ವಲ್ಪ ಕೋಲ್ಡ್ ಆಯಿತು ಅಂದ್ರೂ ಅದು ಪಾಪುಗೆ ಟ್ರಾನ್ಸ್ಫರ್ ಆಗಿಬಿಡುತ್ತೆ. ನಾವು ಅಮ್ಮ ಹೇಳೋದು ಕರೆಕ್ಟ್ ಅಲ್ಲ. ಅವ್ರು ಹೇಳೋದನ್ನ ಎಲ್ಲ ಫಾಲೋ ಮಾಡ್ತೀನಿ, ಲಾಜಿಕ್ ಇದ್ದರೆ ಮಾತ್ರ. ಇಲ್ಲಾಜಿಕಲ್ಲಿ ಯಾವುದಾದ್ರೂ ಹೇಳಿದ್ರೆ ಮಾಡಲ್ಲ. ಈ ಸ್ವೆಟರ್ ಹಾಕೋ, ಸ್ಕಾರ್ಫ್ ಕಟ್ಕೋ. ಬಟ್ ಈ ಥರ ಕ್ಲೈಮೇಟಲ್ಲಿ ಸ್ವೆಟರ್ ಹಾಕ್ಕೊಳ್ಳೋದು ಏನು ತಪ್ಪಿಲ್ಲ. ಬಟ್ ಒಳಗಡೆನೇ ಇರೋದ್ರಿಂದ ನನಗೆ ಒಳಗಡೆ ಚಳಿ ಅನ್ಸಲ್ಲ, ಫುಲ್ ಸೆಕೆನೇ ಇರುತ್ತೆ. ಸಾಹೇಬ್ರು ನೋಡಿ ಆಟ ಆಡ್ತಾವ್ರೆ. ಏನು ಸಾಹೇಬ್ರೆ, ತುದಿಯಲ್ಲಿ ಪಾಚಂಡಿದ್ದೀರಾ ನೀವು? ಅಮ್ಮ 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 ತುದಿಯಲ್ಲಿ ಪಾಚಂಡಿದ್ದೀರಾ ನೀವು? ಹಾಂ, ಏನಕ್ಕೆ ಅಂದಲ್ಲ? ಹೌದಾ, ಆಡ್ತಾನ ಅವನು. ಅದು ಬೆಳಗ್ಗೆಯಿಂದ ಚೆನ್ನಾಗಿ ನಿದ್ದೆ ಮಾಡೋನೇ. ಇವತ್ತು ಪ್ರಾಬ್ಲಮ್ ಏನು ಗೊತ್ತಾ, ಅಲ್ಲಿ ಚಾಪೆ ಹಾಕಿ ಕೆಳಗಡೆ ಹಾಕಿ ಒಂದು 5 ನಿಮಿಷಕ್ಕೇ ಅಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಎತ್ಕೊಂಡು ಬರೋದು, ಪುನಃ ಅದನ್ನೆಲ್ಲ ಎತ್ತಿಡು. ನಾವು ಮಲ್ಕೊಳ್ಳೋ ಟೈಮ್ಗಿನ್ನ ಅದನ್ನೆಲ್ಲ ನಾವು ಆಸೋದು ಎತ್ತಿಡೋದೇ ಟೈಮ್ ಜಾಸ್ತಿ ಆಗತ್ತೆ. ಹಾಂ, ಏನೋ ಏನ್ರಿ ಸಾಹೇಬ್ರೆ? ಅಮ್ಮುಡಿ ಪಪ್ಪುಳಿ, ಅವ್ಯು ಬೇಬಿ
ಅವ್ಯು ಬೇಬಿ ಅವ್ಯಮ್ಮ ನಗ್ತಾವನೆ ಚಾಪೆ ಹಾಕ್ಬಿಟ್ಟು ಉಳ್ಳಾಕಡ ಅಲ್ಲಿ. ಆಮೇಲೆ ನಮ್ಮ ಅಪ್ಪ ಇವತ್ತೇನೋ ಒಂದು ಹೊಸದು ತಂದಾಕಿದ್ದಾರೆ ಅವ್ನಿಗೆ ಆಕ್ಸೆಸರೀಸು, ತೋರಿಸ್ತೀನಿ ಅಲ್ಲಿ ಮಲಗಿಸಿದ್ಮೇಲೆ ತೋರಿಸ್ತೀನಿ ನಾನು. ನನ್ನ ಮಗ ಅವನ ಡ್ರೆಸ್ಸು ಎಲ್ಲ ಒಂದೇ ಕಲರ್ ಕಾಣಿಸ್ತಾ ಇದೆ ಕಣಕ್ಕೆ. ಮ್ಯಾಟು ಅವನ ಡ್ರೆಸ್ಸು ಎಲ್ಲ ಒಂದೇ ಕಾಂಬಿನೇಷನು. ನಗ್ತಾವನೆ. ಅಲ್ಲಿ ಎದ್ದೇಳಕ್ಕೆ ಇದೇ ನೋಡಿ, ನಾ ಆವಾಗಲೇ ಹೇಳ್ತಾ ಇದ್ನಲ್ಲ ನಮ್ಮಪ್ಪ ಆಕ್ಸೆಸರಿ ತಂದು ಹಾಕಿದ್ದಾರೆ ನನ್ನ ಮಗಂಗೆ ಅಂತ ತೋರಿಸ್ತೀನಿ. ಕ್ಯೂಟಾಗಿ ಕಾಣ್ತಾ ಇದೆ, ಕೈಯಲ್ಲಿ ಎಲ್ಲ ಮಕ್ಳಿಗೂ ಹಾಕ್ತಾರೆ. ಏನಂತ ಅಣ್ಣ ಏನಂತಾರೆ ಆಲ್ಮಣಿನ ಆಲ್ಮಣಿ ಆಲ್ಮಣಿ ತಾತನ ಕಡೆಗೆ ಮಾತಾಡ್ಸಿರ್ ನೋಡಂಗಿಲ್ವ ನೀನು? ಆಲ್ಮಣಿ ಹಾಕೊಂಡವ್ರೆ, ಆಲ್ಮಣಿ ಎರಡು ಕೈಗೂ ಹಾಕೊಂಡ್ರೆ. ಆಮೇಲೆ BCG ಕೊಡ್ಸಿದ್ದು ಇದು ನೋಡಿ ಹಿಂಗಾಗಿದೆ ಇವಾಗ. ತೋರ್ಸು ಮನೆ ಹಿಂಗಾಗಿದೆ, ಒಂದು ತೋರಿಸ್ತಾ ಇಲ್ಲ ಕರೆಕ್ಟಾಗಿ. ಈ ಸೈಜ್ ಆಗಿತ್ತು ಎರಡು, ಒಂದು ಸಣ್ಣದಿತ್ತು ಈ ಸೈಜ್, ಇನ್ನೊಂದು ದಪ್ಪದು ಈ ಸೈಜ್ ಇತ್ತು ಪಕ್ಕನೇ. ಅದು ಇವಾಗ ಡ್ರೈ ಆಗಿ ಈ ಸೈಜಿಗೆ ಬಂದಿದೆ. ಇನ್ನೊಂದು ಸ್ವಲ್ಪ ದಿನ ಡ್ರೈ ಆಗಿ ಅದು ಮಾರ್ಕ್ ಆಗತ್ತೆ ಅನ್ಸುತ್ತೆ. ಅದು ನೋಡಿದ್ರೆ ಇಷ್ಟು ದಪ್ಪ ಆಗಿರೋದು ನೋಡಿದ್ರೆ ಭಯ ಆಗೋದು, ರೆಡ್ ಆಗ್ಬಿಟ್ಟಿತ್ತು. ಅವ್ನಿಗೆಲ್ಲಿ ಪೇಯ್ನ್ ಆಗುತ್ತೋ ಏನೋ ಅಂತ. ಬಟ್ ಪೇಯ್ನ್ ಏನು ಇರಲಿಲ್ಲ ಅವನಿಗೆ. ಡಾಕ್ಟ್ರ್ ಹೇಳಿದ್ದು ನನಗೆ ಕೆಲವು ಮಕ್ಕಳಿಗೆ ಈ ಸೈಜ್ ತನಕನೂ ಆಗುತ್ತೆ ಮೇಡಮ್, ಡೋಂಟ್ ವರಿ ಅದೇನೂ ಆಗಲ್ಲ ಅಂತ ಹೇಳಿದರು. ನೋಡಿ ತಾತ ಮೊಮ್ಮಗಂದು ಟೈಮ್. ಕಾಲು ಎಲ್ಲೈತೆ ನೋಡಿ, ಅಲ್ಲೇ ಕಾಲು ಹೆಂಗೈತೆ ತೋರಿಸ್ತೀನಿ. ಶಾಯಬಾ ಕಾಲು ಇಲ್ಲಿ ಬರ್ತವೆ ಕಾಲು ಇಲ್ಲಿಗೆ ಈಗ ಸ್ವಲ್ಪ ಆಟಗಳು ಕಲ್ತಿದ್ದಾನೆ. ದಿನ ಒಂದೊಂದೇನೋ ಒಂದು ಹೊಸದು ನಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇರ್ತಾನೆ, ಒಂದು ಹೊಸ ಆಕ್ಟಿವಿಟೀಸು, ಹೊಸ ಚೇಂಜಸ್ಸು ಎಲ್ಲ. ಇವಾಗ ಮಕ್ಕಳು ಬೆಳವಣಿಗೆ ನೋಡೋದಕ್ಕೆ ಎಲ್ಲ ಪೇರೆಂಟ್ಸ್ಗೂ ಖುಷಿ ಇರುತ್ತೆ. ಒಂದು 2-3 ಮಂತ್ಸ್ ಕಳಿಬೇಕು, ಆ ಏಜ್ ಮಕ್ಕಳು ಭಾಳ ಚೆನ್ನಾಗಿ ಅನ್ಸುತ್ತೆ. ತುಂಬ ಡ್ರಾಸ್ಟಿಕಲಿ ಚೇಂಜ್ ಆಗ್ತಾ ಇರ್ತಾರಲ್ವ ಎವ್ರಿ ಡೇ. ಯಾರು ಮಾತಾಡ್ಸಿದ್ರೆ ಅವ್ರ ಮುಖನೇ ನೋಡ್ಕೊಂಡು ಸ್ಮೈಲ್ ಮಾಡೋದು ಎಲ್ಲ ಮಾಡ್ತಾರೆ ಇವಾಗ. ಸಾಹೇಬ್ರಿಗೆ ನೈಲ್ ಟ್ರಿಮ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಕಾಲೇ ಕೊಡಲ್ಲ, ಕೈಯೇ ಕೊಡಲ್ಲ, ಇದೇ ಸಮಸ್ಯೆ ನೋಡಿ ಅವ್ರದ್ದು. ಇನ್ನು ಫೀಡಿಂಗ್ ಮಾಡ್ತಾ ಮಾಡೋಣ ಅಂದ್ರೂ ಫೀಡಿಂಗ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಒಬ್ಳಿಗೇನೆ ಯಾರಾದರೂ ಒಬ್ರು ಹಿಡ್ಕೋಬೇಕಾಗತ್ತೆ. ಆವಾಗಲೂ ಏನು ಕಾಲು ಕೈ ಕೊಡಲ್ಲ. ಮತ್ತೆ ಒಂದ್ಸರಿ ಹಿಂಗೆ ಫೀಡಿಂಗ್ ಮಾಡೋಕ್ಕೋಗಿ ಅವನು ಹಿಂಗೆ ಕೈ ಕಿತ್ಕೊಳ್ಳೋಕ್ಕೋಗಿ ಸ್ವಲ್ಪ ನತ್ತಿ ಏರಿಸ್ಕೊಂಡಿದ್ದ. ಅಂದರೆ ನತ್ತಿ ಎತ್ತೋದು ಅಂತಾರಲ್ಲ ಅದು. ಹಂಗಾಗಿ ನಾನು ಫೀಡಿಂಗ್ ಕೊಡ್ಬೇಕಾರಲ್ಲ ಆ ಟ್ರೈ ಎಲ್ಲ ಮಾಡೋಕ್ಕೆ ಹೋಗಲ್ಲ. ಹಿಂಗೆ ಮಲ್ಕೊಂಡಿದ್ದಾಗ ಹಿಂಗೆ ಎಚ್ಚರ ಇದ್ದು ಈ ಥರ ಆಟ ಆಡ್ಬೇಕಂದ್ರೆ ಮಾಡ್ತೀನಿ, ನಿದ್ದೆ ಮಾಡ್ಬೇಕಂದ್ರೂ ಮಾಡಲ್ಲ. ಮತ್ತೆ ಅವಾಗ ಏನಾದರೂ ಗಾಬರಿ ಬಿದ್ದರೆ ಕಷ್ಟ ಅಂತ. ಎಚ್ಚರ ಇದ್ದರೆ ಸಾಹೇಬ್ರು ಹಿಂಗೆ ಕೈ ಕಾಲು ಕೊಡಲ್ಲ. ಬೇಕಾ ಏಟು ಅವ್ಯು ಬೇಬಿ ಮಗ್ನೆ ಬೇಕಾ ಏಟು? ಏಟು ಬೇಕಾ ನಿಮ್ಗೆ? ಬೇಕಾ ಏಟು ಬೇಕಾ? ಸೊ ಅವ್ರದ್ದೇ ಪ್ರಪಂಚದಲ್ಲಿ ಅವರಿದ್ದಾರೆ. ನಾವಿವಾಗ ಪೇಷನ್ಸಿಂದ ಮಾಡಬೇಕಾಗತ್ತೆ, ಟೈಮ್ ತಗೊಂಡು ಹೋಗಿ ಆ ಕೆಲಸ ಮುಗಿಸೋಣ ಇವಾಗ. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good on the money.